ಮಹಾಶಿವರಾತ್ರಿಯಂದು ಭಕ್ತಿಯಿಂದ ಶಿವನನ್ನು ಪೂಜಿಸಿದರೆ ಕರುಣಾಮಯಿಯಾದ ಶಿವನು ಎಲ್ಲರನ್ನೂ ಅನುಗ್ರಹಿಸುತ್ತಾನೆ ಎಂಬ ನಂಬಿಕೆಯಿದೆ. ಬೇಡರ ಕಣ್ಣಪ್ಪ, ಚಂದನ ಮತ್ತು ಸುಂದರಸೇನನ ಭಕ್ತಿಗೆ ಮೆಚ್ಚಿ ಶಿವನು ಅವರಿಗೆ ಅನುಗ್ರಹ ನೀಡಿದನೆಂದು ಪುರಾಣಗಳು ಹೇಳುತ್ತವೆ. ಆದ್ದರಿಂದ ಈ ದಿನ ಉಪವಾಸ ಮಾಡಿ ಅಭಿಷೇಕ, ಬಿಲ್ವಪತ್ರೆ ಅರ್ಪಿಸಿದರೆ ಸದ್ಗತಿ ದೊರೆಯುತ್ತದೆ. ಶಿವರಾತ್ರಿಯಂದು ಶಿವನು ಪಾರ್ವತಿಯೊಂದಿಗೆ ಭೂಮಿಗೆ ಆಗಮಿಸಿ ಸ್ಥಾವರ ಜಂಗಮ ಲಿಂಗಗಳಲ್ಲಿ ಸಂಚರಿಸುತ್ತಾನೆ ಎಂಬ ಶಾಸ್ತ್ರೋಕ್ತಿಯಿದೆ. ಈ ದಿನ ಶಿವನನ್ನು ಪೂಜಿಸಿದವರ ಪಾಪಗಳು ಪರಿಹಾರವಾಗುತ್ತವೆ ಎಂದು ಹೇಳಲಾಗಿದೆ. ಮದುವೆಯಾಗದ ಕನ್ಯೆಯರು ಉತ್ತಮ ವರನಿಗಾಗಿ, ಮುತ್ತೈದೆಯರು ಪತಿಯ ಕಲ್ಯಾಣಕ್ಕಾಗಿ ಶಿವನನ್ನು ಪ್ರಾರ್ಥಿಸುವುದು ಸಂಪ್ರದಾಯ. ಶಿವರಾತ್ರಿ ಪೂಜೆಯಿಂದ ಸುಖ, ಶಾಂತಿ ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂಬ ವಿಶ್ವಾಸ ಇದೆ. ಭಕ್ತಿಯಿಂದ ಶಿವನನ್ನು ಆರಾಧಿಸಿದವರನ್ನು ಶಿವನು ಯಾವತ್ತೂ ಕೈಬಿಡುವುದಿಲ್ಲ. ಭಕ್ತಿಗೆ ಮರುಳಾಗುವ ಶಿವನು ಬೇಡಿದ ವರಗಳನ್ನು ನೀಡುತ್ತಾನೆ. ಅದಕ್ಕಾಗಿಯೇ ಶಿವಭಕ್ತನಿಗೆ ನರಕವಿಲ್ಲ ಎಂಬ ಮಾತು ಪ್ರಸಿದ್ಧ. ಶಿವರಾತ್ರಿ ಶಿವಪಾರ್ವತಿಯರ ವಿವಾಹ ನಡೆದ ಪವಿತ್ರ ದಿನವೂ ಹೌದು. ಇದೇ ಸಂದರ್ಭದಲ್ಲಿ ಶಿವನು ಹಾಲಾಹಲ ವಿಷವನ್ನು ಸೇವಿಸಿ ಜಗತ್ತನ್ನು ರಕ್ಷಿಸಿದನು. ಹೀಗಾಗಿ ಮಹಾಶಿವರಾತ್ರಿ ಉಪವಾಸ ಮತ್ತು ಜಾಗರಣೆ ಅತ್ಯಂತ ಮಹತ್ವ ಹೊಂದಿವೆ.